ಚಿಕ್ಕಬಾಣಾವರದಲ್ಲಿ ಅಪ್ಪ ಮಗನ ಸಾವಿನ ಪ್ರಕರಣಕ್ಕೆ ಭಾರೀ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ. ಪ್ರಿಯಕರ ವಿನಯ್ ಜೊತೆ ಸೇರಿ ಪತಿ ಅಭಿನಂದನ್ ಹತ್ಯೆ ಮಾಡಿದ್ದಾರೆ. ಎಚ್ಚರಗೊಂಡ 5 ವರ್ಷದ ಯದುವೀರ್ನನ್ನ ಕೂಡ ಬಿಡದೆ ಕೊಲೆ ಮಾಡಿದ್ದಾರೆ. ಚಿಕ್ಕಬಾಣಾವರದಲ್ಲಿ ನಡೆದ ಅಪ್ಪ ಮಗನ ಸಾವಿನ ಪ್ರಕರಣಕ್ಕೆ ಈಗೊಂದು ಭಾರೀ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ವೇಳೆ ಈ ಒಂದು ಕೊಲೆಯ ರಹಸ್ಯ ಬಯಲಾಗಿದೆ. ಪ್ರಿಯಕರ ವಿನಯ್ ಜೊತೆ ಸೇರಿ ಪತಿ ಅಭಿನಂದನನ್ನ ಪತ್ನಿ ಹತ್ಯೆ ಮಾಡಿದ್ದಾಳೆ. ಎಚ್ಚರಗೊಂಡ 5 ವರ್ಷದ ಯದುವೀರ್ನನ್ನ ಕೂಡ ಬಿಡದೆ ಕೊಲೆ ಮಾಡಿದ್ದಾಳೆ. ಹೊಡೆದು ಬಳಿಕ ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆ ಮಾಡಲಾಗಿದೆ. ಮಲಗುವ ವಿಚಾರದಲ್ಲಿ ಪತಿ ಪತ್ನಿ ನಡುವೆ ಗಲಾಟೆ ಆಗಿತ್ತು. ಸಾಂಬಾರ್ ಸೌಟ್ನಿಂದ ಪತಿಗೆ ಹೊಡೆದಿದ್ಲು ಪತ್ನಿ ಹರಿಣಿ. ಬಳಿಕ ಇಬ್ಬರು ಕೂಡ ಪ್ರತ್ಯೇಕ ಕೊಠಡಿಯಲ್ಲಿ ಮಲಗಿದ್ರು. ಈ ವೇಳೆ ಪ್ರಿಯಕರನನ್ನ ಮನೆಗೆ ಕರೆಸಿಕೊಂಡು ಹತ್ಯೆಯನ್ನ ಮಾಡಿದ್ದಾರೆ. ಬೆಳಗ್ಗೆ ರಕ್ತದ ಕಲೆಗಳನ್ನ ಸ್ವಚ್ಛಗೊಳಿಸಿರುವಂತಹ ಆರೋಪ ಕೂಡ ಇದೀಗ ಕೇಳಿ ಬಂದಿದೆ. ಸಂಬಂಧಿಕರು ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಹರಿಣಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈ ಒಂದು ಪ್ರಕರಣ ಬಯಲಾಗಿದೆ. ಕನಕಪುರ ಬಳಿಯ ಹೇರೋಹಳ್ಳಿಯ ವಿನಯ್ಗಾಗಿ ಇದೀಗ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ನಾಪತ್ತೆ ಆಗಿರುವ ವಿನಯ್ ಪತ್ತೆಗೆ ಚಿಕ್ಕಬಾಣಾವರ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ನಡೆದಿರುವಂತಹ ಘಟನೆ ಇದು. ಚಿಕ್ಕಬಳ್ಳಾಪುರದಲ್ಲಿ ತಂದೆ ಮತ್ತೆ ಮಗುವಿನ ಒಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ರಾತ್ರಿ ಮನೇಲಿ ಮಲಗಿದ್ದವರು ಬೆಳಗ್ಗೆ ಹೆಣವಾಗಿದ್ರು. ಈ ಒಂದು ಸಂಬಂಧ ಸ್ವತಃ ಪತ್ನಿ ಹರಿಣಿನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಈ ರೀತಿ ನನ್ನ ಗಂಡ ಮತ್ತೆ ಮಗು ಸಾವನ್ನಪ್ಪಿದ್ದಾರೆ, ಯಾವೊಂದು ಕಾರಣಕ್ಕೆ ಗೊತ್ತಿಲ್ಲ, ಹೃದಯಾಘಾತ ಆಗಿರ್ಬೋದು ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ಲು. ಆದ್ರೆ ಈ ಒಂದು ವಿಚಾರಕ್ಕೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ವತಃ ಪತ್ನಿನೇ ಪ್ರಿಯಕರನನ್ನ ಜೊತೆ ಸೇರಿ ತನ್ನ ಸ್ವಂತ ಪತಿ ಹಾಗೆ ತಾನು ಹೆತ್ತ ಮಗುವನ್ನ ಕೊಲೆ ಮಾಡಿದ್ದಾಳೆ. ಪತಿ ಅಭಿನಂದನ್ ಮತ್ತೆ ಮಗು 5 ವರ್ಷದ ಮಗು ಯದುವೀರ್ನನ್ನ ಕೊಲೆ ಮಾಡಿರೋದು. ಮೊದಲು ಹೊಡೆದು ಅದಾದ್ಮೇಲೆ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿರೋದು. ಇದ್ರ ಜೊತೆ ಅವರ ಪ್ರಿಯಕರ ವಿನಯ್ ಕೂಡ ಸೇರಿದ್ದಾರೆ. ಕನಕಪುರ ಬಳಿಯ ಹೇರೋಹಳ್ಳಿಯ ನಿವಾಸಿ ವಿನಯ್ ಆತ ಈಗ ತಲೆಮರೆಸಿಕೊಂಡಿದ್ದಾನೆ. ಸದ್ಯಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಎಸ್ ಮೂರ್ತಿ, ಏನಂತ ಕತೆ ಕಟ್ಟಿದ್ರು, ಹೇಗ್ ಸತ್ರು ಗೊತ್ತೇ ಇಲ್ಲ, ಪಕ್ಕದ ರೂಮಲ್ಲಿ ಇದ್ರು ಕೂಡ ಅಂತ ಹೇಳಿ, ಹೃದಯಾಘಾತ ಆಗಿರ್ಬೋದು ಅಂತ ಹೇಳಿದ್ರು. ಆದ್ರೆ ಈಗ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ತನಿಖೆ ಆಯ್ತು, ಏನೆಲ್ಲ ಇದೆ ಇದ್ರ ಬಗ್ಗೆ ಮಾಹಿತಿ? ಹೌದು ಜನಶ್ರೀ, ಏನು ಚಿಕ್ಕಬಳ್ಳಾಪುರದಲ್ಲಿ ಅಪ್ಪ ಮಗನ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರೋಂಥದ್ದು. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಳ್ಳಾಪುರದಲ್ಲಿ ಅನುಮಾನಾಸ್ಪದವಾದ ಸಾವು ಇದೀಗ ಭಾರಿ ತಿರುವು ಪಡ್ಕೊಂಡಿರೋಂಥದ್ದು. ಮಲಗಿದ್ದ ಜಾಗದಲ್ಲೇ ಅಭಿನಂದನ್ ಹಾಗೂ ಅವರ 5 ವರ್ಷದ ಪುತ್ರ ಯದುವೀರ್ ಮೃತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಸಾಕಷ್ಟು ಡ್ರಿಲ್ ಮಾಡಿದ್ರು. ಆಕೆಯನ್ನ ಪತ್ನಿ ಹರಿಣಿಯನ್ನ ತಗೊಂಡೋಗಿ, ಹಾಗಾಗಿ ಆ ಒಂದು ರಹಸ್ಯವನ್ನ ಈಗ ಬಯಲಾಗಿರೋಂಥದ್ದು. ಈಗಷ್ಟೇ ಏನು ಒಂದು ಅರ್ಧ-ಮುಕ್ಕಾಲು ಗಂಟೆ ಅಂತರದಲ್ಲಿ ಈಗಷ್ಟೇ ಏನೋ ಡ್ರಿಲ್ ಆರಂಭಿಸಿದ್ದಂಗೆನೆ ಆಕೆ ಬಾಯ್ಬಿಟ್ಟಿರೋದು. ಪತಿ ಅಭಿನಂದನ್ ಅವರನ್ನ ಪತ್ನಿ ಹರಿಣಿ ಏನಿದ್ದಾರೆ ಅವರ ಪ್ರಿಯಕರ ವಿನಯ್ ಜೊತೆ ಸೇರಿ ಕೊಲೆ ಮಾಡಿರೋಂಥದ್ದು. ಈ ವೇಳೆ ಪಾಪ ಕಂದಮ್ಮ ಯದುವೀರ್ ಏನೋ ಎಚ್ಚರ ಆಗುತ್ತೆ. ಆ ಟೈಮಿನಲ್ಲಿ ದಿಂಬಿನಿಂದ ಕಂದಮ್ಮ ಅಂತಲೂ ನೋಡದೆ ಉಸಿರುಗಟ್ಟಿಸಿ ಆ ಕಂದಮ್ಮನ್ನ ಕೊಲೆ ಮಾಡಿರೋಂಥದ್ದು ಈ ವಿಚಾರಣೆ ವೇಳೆ ಬೆಳಕಿ ಬಂದಿದೆ. ಮತ್ತೆ ಏನಕ್ಕಾಗಿ ಆಯ್ತು ಅಂತ ಹೇಳಿ ಇನ್ನಷ್ಟು ವಿಚಾರಣೆ ಕೆಲ್ಸ ಹೋದಾಗ
ಮಲಗೋ ವಿಚಾರದಲ್ಲಿ ಪತಿ ಪತ್ನಿ ನಡುವೆ ಗಲಾಟೆ ನಡೆದಂಥದ್ದು. ಅಂದ್ರೆ ಏನು ಅವರು ಮಲಗಂತ ವಿಚಾರದಲ್ಲಿ ಸಣ್ಣ ಪುಟ್ಟಕ್ಕೆ ಗಲಾಟೆ ಆಗಿದೆ. ಹಾಗಾಗಿ ಅರಿಣಿ ಏನು ಅಡಿಗೆ ಮನೆಯಲ್ಲೇ ಹೋಗಿ ಸೌಟಿಂದ ಆ ತಲೆಯ ಭಾಗಿ ಆ ಕಿವಿ ಇದರಲ್ಲಿ ರಕ್ತ ಎಪ್ಪುಗಟ್ಟೋ ರೀತಿಯಲ್ಲಿ ಹೊಡೆದಿದ್ಲಂತೆ. ಹಾಗಾಗಿ ಈ ವಿಷಯದಲ್ಲಿ ಪರಸ್ಪರ ಬಡದಾಟಗಳು ಆದ ಮೇಲೆ ಇಬ್ರು ಕೂಡ ಪ್ರತ್ಯೇಕ ಕೊಠಡಿಗಳಲ್ಲಿ ಮಲಗಿದ್ರು. ಈ ವೇಳೆ ಅರಿಣಿ ಏನ್ ಮಾಡ್ತಾಳೆ, ಆಗ ತನ್ನ ಪ್ರಿಯಕರನಿಗೆ ಫೋನ್ ಕಾಲ್ ಮಾಡಿ ಅದು ಎಲ್ಲಿದ್ದೋ ಏನೋ ವಿನಯ್ ಆ ಮನೆಗೆ ಬರ್ತಾನೆ. ಆ ಮನೆಗೆ ಬರಂತ ಒಂದು ಸಮಯದಲ್ಲಿ ಪಕ್ಕ ಪ್ಲಾನ್ ಅಂತೆ ಅವರ ಮನೆಯಲ್ಲಿ ಒಂದು CC ಕ್ಯಾಮೆರಾ ಇರುತ್ತೆ. ಅದನ್ನ ಆ ಟೈಮಲ್ಲಿ ಏನ್ ಮನೆಗೆ ಎಂಟ್ರಿ ಆಗ್ತಾನೆ ಪ್ರಿಯಕರ ಆ ಟೈಮಲ್ಲಿ ಆಫ್ ಮಾಡೋಂಥದ್ದು. ಆವಾಗ ಒಳಗಡೆ ಬಂದಾಗ ಮತ್ತೆ ಆನ್ ಮಾಡೋಂಥದ್ದು. ಯಾರಾದ್ರೂ ನೋಡಿದ್ರೆ ಮತ್ತೆ ಏನೋ ಲೂಸ್ ಕನೆಕ್ಷನ್ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಇದ್ ಮಾಡಿ ಆಮೇಲೆ ಈ ರೀತಿ ಹಲ್ಲೆ ನಡೆಸಿರುವಂಥದ್ದು. ನಂತರ ಹಲ್ಲೆ ನಡೆಸಿದ ಬಳಿಕ ಏನು ಹಾಸಿಗೆ ಮೇಲೆ ಇತ್ತದ ದಿಂಬಲ್ಲಿ ಏನ್ ಇಬ್ರು ಸೇರಿ ಆತ ಏನು ಮುಖದ ಮೇಲೆ ಪ್ರೆಸ್ ಮಾಡಿ ಹಿಡಿದ್ರೆ ವಿನಯ್ ಈಕೆ ಕೂಡ ಕಾಲನ್ನ ಬಟ್ಟೆಗೆ ಹಿಡಿದಿದ್ಲು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಬೆಳಗ್ಗೆ ಯಾರಿಗೂ ಅನುಮಾನ ಬರದಂತೆ ಅಲ್ಲಲ್ಲಿ ಏನು ಸ್ವಲ್ಪ ರಕ್ತದ ಕಲೆ ಇತ್ತು, ಅದನ್ನೆಲ್ಲ ನೀಟಾಗೆ ಏನು ಎಲ್ಲರಿಗೂ ಕಾಣೋ ರೀತಿ ಲತಾ ರೀತಿ ಬಂದು ಮನೆಯ ಮುಂದಗಡೆ ಏನ್ ನೀರ್ ಹಾಕಿ ಸ್ವಚ್ಛಗೊಳಿಸಿರುವಂತದ್ದು ಏನ್ ಮಾಹಿತಿ ಒಳಗೆ ಗೊತ್ತಾಗಿರೋದು, ಅಕ್ಕಪಕ್ಕದ ವಿಚಾರಣೆಗಳಲ್ಲೂ ಗೊತ್ತಾಗಿರೋದು. ಹಾಗಾಗಿ ಪೊಲೀಸರು ಏನು ಅರಣಿಯನ್ನ ಇನ್ನಷ್ಟು ವಿಚಾರಣೆಗಳನ್ನ ನಡೆಸ್ತಾ ಇದ್ದಾರೆ, ಮತ್ತಷ್ಟು ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಈಗ ಮೇಲ್ನಡೆಗೆ ಏನು ಆ CDR ತಗೊಂಡ್ರು ಕೂಡ ಆ ವಿನಯ್ ಬಂದು ಹೋಗಿರೋದು ಪಕ್ಕ ಗೊತ್ತಾಗಿದೆ. ಹಾಗಾಗಿ ಕನಕಪುರ ಬಳಿಯ ಏರೋಹಳ್ಳಿಯ ಭಾಗದಲ್ಲಿ ಈ ವಿನಯ್ ಎಡಕ್ ಕೂತಿದ್ದಾನೆ ಅನ್ನೋ ಒಂದು ಸುಳಿವು ಮೇಲೆ ಸಾಕಷ್ಟು ಟೆಕ್ನಿಕಲ್ ಆಯಾಮದ ಮೇಲೆ ವಿನಯ್ಗಾಗಿ ಚಿಕ್ಕಬಳ್ಳಾಪುರ ಪೊಲೀಸರು ಏನು ಶೋಧ ನಡೆಸಿರ್ತಾ ಇರೋಂಥದ್ದು. ಇನ್ನೇನು ಆದಷ್ಟು ಬೇಗ ಬಂಧಿಸುವಂತ ಒಂದು ಸುಳಿವು ಕೂಡ ಇದ್ ಮಾಡಿರೋಂಥದ್ದು. ಏನು ಆ CCTV ಆಫ್ ಆಗಿತ್ತು, ಇದ್ರ ಮೇಲೆ ಅವರಿಗೆ ಪೊಲೀಸರಿಗೆ ಡೌಟ್ ಬಂದಿತ್ತು. ಹಾಗಾಗಿ ಈ ಪ್ರಕರಣಕ್ಕೆ ಮತ್ತಷ್ಟು ಏನು ಕುತೂಹಲ ಕೂಡ ಬಂತು. ಹಾಗಾಗಿ ಈ ಒಂದು ತನಿಖೆಯನ್ನ ಮಾಡಿದಾಗ ಪೊಲೀಸರಿಗೆ ಈ ಒಂದು ಕೊಲೆಯ ರಹಸ್ಯನ ಬಯಲು ಮಾಡಿರುವಂತದ್ದು. ಒಟ್ಟಾರೆ ಅನೈತಿಕ ಸಂಬಂಧ ಅನ್ನೋದು ಏನಿದೆ ಧನುಶ್ರೀ, ಅದು ಒಂದು ಕುಟುಂಬವನ್ನು ಸರ್ವನಾಶ ಮಾಡಿರುವಂತದ್ದು. ತನ್ನ ಕಾಮದ ಪ್ರವೃತ್ತಿಗೆ ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿದ್ದಂತ ಪತಿ ಹಾಗೂ ತಾನು 9 ತಿಂಗಳು ಹೊತ್ತು ಹೆತ್ತ ಮಗನನ್ನು ನೋಡದೆ ಹತ್ಯೆ ಮಾಡಿರುವಂತದ ಸಂಬಂಧಪಟ್ಟಾಗೆ ಈ ಸುತ್ತಮುತ್ತಲಿನಲ್ಲಿ ಇವಾಗ ಸಾಕಷ್ಟು ಆಕ್ರೋಶಕ್ಕಾಗಿರೋದು. ದುಃಖದ ಮಡುವಿನಲ್ಲೇನೆ ಪಾಪ ಕುಟುಂಬಸ್ಥರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಸ್ವಗ್ರಾಮಕ್ಕೆ ನಮ್ಮ ಮೃತದೇಹವನ್ನ ತಗೊಂಡೋಗಿರುವಂತದ್ದು. ಒಟ್ಟಾರೆ ಆದಷ್ಟು ಬೇಗ ಏನು ಅಪ್ಪ ಮಗನ ಕೊಲೆಯ ತನಿಖೆಯ ರಹಸ್ಯವನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬೇಯಿಸಿರುವಂತದ್ದು ಧನಶ್ರೀ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.